ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಿಎಂಆರ್ಸಿಎಲ್ನಿಂದ ಮತ್ತೊಂದು ಎಡವಟ್ಟಾಗಿದೆ. ಸರ್ವರ್ ಸಮಸ್ಯೆ. QR ಕೋಡ್ನಲ್ಲಿ ಹಣ ಪಾವತಿಗೆ ಪ್ರಯಾಣಿಕರು ಪರದಾಡಿದ್ದಾರೆ. ಟಿಕೆಟ್ ಪಡೆಯಲಾಗದೆ ಮೆಟ್ರೋ ಸ್ಟೇಷನ್ನಲ್ಲೇ ಪ್ರಯಾಣಿಕರು ನಿಂತಿದ್ದಾರೆ. ನೋಡಿ, ಪೇಮೆಂಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ QR ಕೋಡ್ನಲ್ಲಿ ಹಣ ಪಾವತಿಗೆ ಪರದಾಡಿದ್ದಾರೆ ಪ್ರಯಾಣಿಕರು. ಟಿಕೆಟ್ ಪಡೆಯಲಾಗದೆ ಮೆಟ್ರೋ ಸ್ಟೇಷನ್ನಲ್ಲೇ ಪ್ರಯಾಣಿಕರು ನಿಲ್ಲಬೇಕಾದಂತ ಪರಿಸ್ಥಿತಿ ಉಂಟಾಗಿತ್ತು. ಸಂಜೆ 6 ಗಂಟೆಯಿಂದ ಸರ್ವರ್ ಸಮಸ್ಯೆಯಿಂದ ಜನ ಪರದಾಡಿದ್ದಾರೆ. ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ, ಯಶವಂತಪುರ ಸೇರಿ ವಿವಿಧೆಡೆ ಇದೇ ತರ ಸಮಸ್ಯೆ ಆಗಿದೆ. QR ಕೋಡ್ನಲ್ಲಿ ಹಣ ಕಟ್ ಆದ್ರೂ ಕೂಡ ಟಿಕೆಟ್ ಸಿಗದೆ ಗೊಂದಲಕ್ಕುಂಟಾಗಿದ್ದಾರೆ ಪ್ರಯಾಣಿಕರು. ಯಾಕಂತಂದ್ರೆ ಹೇಳಿ ಕೇಳಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂತ ಅಂದರೆ ಅಲ್ಲಿ QR ಕೋಡಲ್ಲಿ ಪೇಮೆಂಟ್ ಮಾಡಬೇಕು. ಆ ಪೇಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಅಮೌಂಟ್ ಕಟ್ ಆಗಿದೆ, ಬಟ್ ಟಿಕೆಟ್ ಸಿಗಲಿಲ್ಲ ಅಂತ ಅಂದರೆ ಪರಿಸ್ಥಿತಿ ಹೆಂಗಾಗಿರ್ಬೇಡ. ಇದರಿಂದಾಗಿ ಅಲ್ಲಿನ ಪ್ರಯಾಣಿಕರು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ. ಅದು ಅರ್ಧ ಗಂಟೆನೇ ಆಗ್ತಾ ಇದೆ. ಅದು UPI ಇಶ್ಯೂ, ವಾಟ್ಸಪ್ UPI ಇಶ್ಯೂ ಇದೆ. ಆಯ್ತಾ, ನೀವೇನು ಯೋಚನೆ ಮಾಡ್ಬಿಡಿ, ಅದು ಅಮೌಂಟ್ ಎಲ್ಲ ರಿಫಂಡ್ ಬರುತ್ತೆ ನಿಮಗೆ ವಿತಿನ್ 3 days ಅಲ್ಲಿ. ಮಾಡಬಾರ್ದು, ಹಂಗೆ ಮಾಡ್ಬೇಡ್ಕೋಬೇಡಿ. ಒಂದ್ಸರಿ ಕಟ್ ಆಯ್ತಾ ಬರ್ಲಿಲ್ವಾ ಹಂಗೆ ಮಾಡಬೇಡಿ. ಸರ್, ಎಷ್ಟು ಗಂಟೆಯಿಂದ ಹಿಂಗ ಆಗ್ತಿದೆ ಸರ್? ಇದು ಪೇಮೆಂಟ್ ಮಾಡ್ಕೊಡಿ. ಏನು ಭಯ ಬೀಳ್ಬೇಡಿ. ಸರ್, ಅಲ್ಲ ಹೌದು, UPI ಅಮೌಂಟ್ ಕಟ್ ಆಗಿದೆ. ಅದು ಅರ್ಧ ಗಂಟೆನೇ ಆಗ್ತಾ ಇದೆ. ಅದು UPI ಇಶ್ಯೂ, ವಾಟ್ಸಪ್ UPI ಇಶ್ಯೂ ಇದೆ. ಆಯ್ತಾ, ನೀವೇನು ಯೋಚನೆ ಮಾಡ್ಬಿಡಿ, ಅದು ಅಮೌಂಟ್ ಎಲ್ಲ ರಿಫಂಡ್ ಬರುತ್ತೆ ನಿಮಗೆ ವಿತಿನ್ 3 days ಅಲ್ಲಿ. ಮಾಡಬಾರ್ದು, ಹಂಗೆ ಮಾಡ್ಬೇಡ್ಕೋಬೇಡಿ. ಒಂದ್ಸರಿ ಕಟ್ ಆಯ್ತಾ ಬರ್ಲಿಲ್ಲ ಮಾಡಬೇಡಿ. ಸರ್, ಎಷ್ಟು ಗಂಟೆಯಿಂದ ಹಿಂಗ ಆಗ್ತಿದೆ ಸರ್? ಇದು ಪೇಮೆಂಟ್ ಮಾಡ್ಕೊಡಿ. ಒಂದು, ಈಗ ಆಲ್ರೆಡಿ ಮೆಟ್ರೋ ಟಿಕೆಟ್ ದರಗಳು ಜಾಸ್ತಿ ಆಗಿರುವಂಥ ವಿಚಾರ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದರ ಬೆನ್ನಲ್ಲೇ ಈ ಥರ ಸಮಸ್ಯೆಗಳಾಗ್ಬಿಡ್ತು ಅಂತ ಅಂದರೆ ಅದರಲ್ಲೂ ಒಬ್ಬೊಬ್ಬರು ಪೇಮೆಂಟ್ ಫೇಲ್ ಆಯಿತು ಅಂತೇಳಿ 2 ಸಲ ಪೇಮೆಂಟ್ ಮಾಡಿರ್ತಾರೆ, ಅಂಥವರಿಗೆ ಟಿಕೆಟ್ ಸಿಕ್ಕಿಲ್ಲ. ಹಾಗಾಗಿ ಒಂದು ರೀತಿ ಸರ್ವರ್ ಸಮಸ್ಯೆಯಿಂದಾಗಿ QR ಕೋಡ್ನಲ್ಲಿ ಹಣ ಪಾವತಿ ಮಾಡೋದಕ್ಕೆ ಪ್ರಯಾಣಿಕರು ಪರದಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಒಂದು ರೀತಿ ಆತಂಕಕ್ಕೂ ಕೂಡ ಒಳಗಾಗಿದ್ರು. ಯಾಕಂತಂದರೆ ಈಗ ಅಮೌಂಟ್ ಮತ್ತೆ ವಾಪಸ್ ಬರುತ್ತೋ ಇಲ್ವೋ, ಅದು ಕಟ್ಟಾದ ನಂತರದಲ್ಲಿ ಒಂದಷ್ಟು ಗೊಂದಲ ಇರುತ್ತೆ. ಆ ಥರದ ಗೊಂದಲದ ಪರಿಸ್ಥಿತಿಗೆ ನಮ್ಮ ಮೆಟ್ರೋ ಪ್ರಯಾಣಿಕರು ಇವತ್ತು ಸಿಲುಕಿ ಪರದಾಡಿದ್ದಾರೆ. ಆಲ್ಮೋಸ್ಟ್ ಈ ಸ್ಯಾಂಡಲ್ವುಡ್ ಸೋಪ್ ಫ್ಯಾಕ್ಟ್ರಿ ಏನಿದೆ ಅದರ ಜೊತೆಗೆ ಯಶವಂತಪುರ, ಈ ಥರ ಬೇರೆ ಬೇರೆ ಸ್ಟೇಷನ್ಗಳಲ್ಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆಯಿಂದಾಗಿ ಪ್ರಯಾಣಿಕರು ಪರದಾಡಿದ್ದಾರೆ.